ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ನಮ್ಮ ಭೂತೊಗಟೆಯಲ್ಲಿ ಅನೇಕ ಧಾತುಗಳನ್ನು ಆವಿಷ್ಕರಿಸಿದರು. ಹಾಗೆ ಆ ಧಾತುಗಳನ್ನು ವ್ಯವಸ್ಥಿತವಾಗಿ ಇಡಬೇಕಾಯಿತು. ಆದ್ದರಿಂದ ಈ ಧಾತುಗಳ ಆವರ್ತನೀಯ ವರ್ಗೀಕರಣ, ಧಾತುಗಳನ್ನು ಯಾವ ವರ್ಗಕ್ಕೆ ಸೇರಿಸಬೇಕಾಯಿತು ಅಥವಾ ಯಾವ ಆವರ್ತಕ್ಕೆ ಇಡಬೇಕಾಗಿತ್ತು ಅನ್ನೋದನ್ನು ಈ ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕದಲ್ಲಿ ನಾವು ತಿಳ್ಕೊಳ್ತೀವಿ ಮಕ್ಕಳೇ. ಹಾಗೆ ನಾವು ಈ ಮೊದಲಿಗೆ ಈ ಕಣ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಕಣದ ಅವರು ವಿಶ್ವದ ಭೌತ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಮೊದಲು ಪ್ರತಿಪಾದಿಸಿದ್ರು. ಕಣ ಎನ್ನುವುದು ಒಂದು ಕುತೂಹಲಕಾರಿ ಕಥೆಯ ಪ್ರಕಾರ ಕಣದ ಆಹಾರವನ್ನು ಮೆಲ್ಲುತ್ತಾ ನಡೆದುಕೊಂಡು ಹೋಗುವಾಗ ಒಂದು ಘಟನೆ ಸಂಭವಿಸಿತ್ತು. ಕೈಯಲ್ಲಿದ್ದ ಚಿಕ್ಕ ಚಿಕ್ಕ ಚೂರು ಆಹಾರವನ್ನು ಇನ್ನೂ ಚೂರು ಚೂರು ಮಾಡಿ ಒಂದು ಚೂರನ್ನು ಬಿಟ್ಟು ಉಳಿದ ಚೂರುಗಳನ್ನು ಬಿಸಾಡಿದ್ರು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನಾವು ಎಸಿತಾ ಹೋದಂಗೆಲ್ಲ ನಮಗೆ ಕೊನೆಗೆ ಚಿಕ್ಕ ಒಂದು ಕಣ ಮಿಕ್ಕುತ್ತೆ. ಹೀಗೆ ಮಾಡುತ್ತಾ ಹೋದಾಗ ಕೈಯಲ್ಲಿ ಉಳಿದ ಚೂರನ್ನು ಕೊನೆಯಲ್ಲಿ ಚೂರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ದ್ರವ್ಯವನ್ನು ಅಂತಿಮವಾಗಿ ವಿಭಜಿಸಲು ಅಸಾಧ್ಯ ಎಂಬ ಆಲೋಚನೆ ಅಸ್ತಿತ್ವಕ್ಕೆ ಅವರಿಗೆ ಬರುತ್ತೆ. ಅವರು ಈ ವಿಭಜಿಸಲು ಅಸಾಧ್ಯವಾದ ದ್ರವ್ಯವನ್ನು ಕಣ ಅಂತ ಕರೆದ್ರು. ಹಾಗೆ ಕಣ ಅಂದರೆ ಏನಪ್ಪ ಅಂದರೆ, ಹಾಗೆ ನಾವು ಇನ್ನು ಕೆಲವು ಉದಾಹರಣೆಯೊಂದಿಗೆ ಸಹ ಈ ಕಣವನ್ನು ಅಂದರೆ ಇದರ ಅರ್ಥವನ್ನು ಅರ್ಥೈಸ್ಕೊಳ್ಬೋದು. ಒಂದು ಸೀಮೆ ಸುಣ್ಣವನ್ನು ತೆಗೆದುಕೊಂಡು ವಿಭಜಿಸಲು ಸಾಧ್ಯವಾದಷ್ಟು ಗಾತ್ರದವರೆಗೆ ನಾವು ವಿಭಜಿಸಬೇಕು. ವಿಭಜಿಸಲು ಅಸಾಧ್ಯವಾದ ದ್ರವ್ಯವನ್ನು ನಾವು ಕಣ ಅಂತ ಕರಿತೀವಿ. ಅದೇ ರೀತಿ ಇದನ್ನು ಪರಮಾಣು ಅಂತ ಸಹ ನಾವು ಕರಿತೀವಿ. ಅದೇ ರೀತಿ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವಂತಹ ವಸ್ತುವಿಗೆ ನಾವು ಧಾತು ಅಥವಾ ಮೂಲ ವಸ್ತು ಅಂತ ಕರಿತೀವಿ. ಅದೇ ರೀತಿ ಈವರೆಗೆ ತಿಳಿದಿರುವಂತೆ 118 ಧಾತುಗಳನ್ನು ಆವಿಷ್ಕಾರ ಮಾಡಿದ್ರು. ಅದರಲ್ಲಿ 94 ಧಾತುಗಳು ನಿಸರ್ಗದಲ್ಲಿ ಲಭ್ಯವಾದರೆ ಉಳಿದ 24 ಧಾತುಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಿರುವಂಥದ್ದು. ಅಂದರೆ ಅವುಗಳನ್ನು ಈ ಕೃತಕವಾಗಿ ತಯಾರಿಸಿರುವಂಥದ್ದು. ಅದೇ ರೀತಿ ಒಂದು ಚಟುವಟಿಕೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ನಿಧಿಸಿರುವಂತಹ ಒಂದು ಸ್ಥಳದ ಹಳೆಯ ನಕ್ಷೆಯ ತುಣುಕುಗಳನ್ನು ಸಿಕ್ಕಿವೆ ಎಂದು ಊಹಿಸಿಕೊಳ್ಳಿ. ಆ ನಿಧಿ ಇರುವ ಮಾರ್ಗವನ್ನು ಹುಡುಕುವುದು ಸುಲಭವೇ ಅಥವಾ ಗೊಂದಲವಾಗಿದೆಯೇ ಅಂತ ನಿಮಗೆ ಒಂದು ಚಟುವಟಿಕೆ ನೀಡಿದ್ದಾರೆ. ಅಂದರೆ ಧಾತುಗಳು ದೊರೆತಾಗ ಅವುಗಳನ್ನು ಹೇಗೆ ವರ್ಗೀಕರಿಸಬೇಕು ಮತ್ತು ಅಧ್ಯಯನ ಮಾಡಬೇಕು ಎನ್ನುವುದರ ಕುರಿತು ಯಾವುದೇ ಸುಳಿವು ಇರದಿದ್ದಾಗ ರಸಾಯನಶಾಸ್ತ್ರದಲ್ಲಿ ಇದೇ ರೀತಿ ಗೊಂದಲದಲ್ಲಿ ಇದ್ದವು. ಅದೇ ರೀತಿ ಗೊಂದಲದಿಂದ ಕ್ರಮಬದ್ಧ ಜೋಡಣೆಗೆ ಅನುವು ಮಾಡಿಕೊಡ್ತು. ಈಗ ಧಾತುಗಳ ವರ್ಗೀಕರಣದ ಆರಂಭಿಕ ಪ್ರಯತ್ನಗಳು ಯಾವುವಪ್ಪ ಅಂದರೆ, ಬೇರೆ ಬೇರೆ ವಸ್ತುಗಳನ್ನು ಮತ್ತು ಜೀವಿಗಳನ್ನು ಅವುಗಳ ಗುಣಗಳ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡ್ತಾರೆ ಅನ್ನೋದನ್ನು ನಾವು ತಿಳಿಯೋಣ. ಉದಾಹರಣೆಗೆ, ಒಂದು ಅಂಗಡಿಯಲ್ಲಿ ಸಾಮಾನೆಲ್ಲ ಒಟ್ಟಾಗಿ ಒಂದು ಕಡೆ ಇಟ್ಟಿರ್ತಾರೆ ಹಾಗೂ ಬಿಸ್ಕತ್ತುಗಳನ್ನು ಬೇರೆ ಬೇರೆ ಕಡೆ ಇಟ್ಟಿರ್ತಾರೆ. ಅಂದರೆ ನಾವು ಒಂದು ಲೈಬ್ರರಿಯಲ್ಲಿ ಅಷ್ಟೇ ಅಲ್ವಾ, ವಿಜ್ಞಾನ ಪುಸ್ತಕನೇ ಒಂದು ಕಡೆ ಇಟ್ಟಿರ್ತಾರೆ, ಗಣಿತ ಪುಸ್ತಕನೇ ಒಂದು ಕಡೆ ಇಟ್ಟಿರ್ತಾರೆ. ಹಾಗೆ ಈ ಬೇರೆ ಬೇರೆ ಸಮಾಜ ವಿಜ್ಞಾನಗಳು ಟೆಕ್ಸ್ಟ್ ಬುಕ್ಸೇ ಒಂದು ಕಡೆ, ಸ್ಟೋರಿ ಬುಕ್ಸೇ ಒಂದು ಕಡೆ. ಈ ರೀತಿ ನಮಗೆ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ. ಒಂದು ಕ್ರಮಬದ್ಧ ಜೋಡಣೆ ಇದ್ದರೆ ಮಕ್ಕಳೇ ನಮಗೆ ಹುಡುಕ್ಲಿಕ್ಕೂ ಸಹ ಸುಲಭ ಆಗುತ್ತೆ. ಈಗ ಸಾಬೂನುಗಳಲ್ಲಿ ಸ್ನಾನದ ಸಾಬೂನನ್ನು, ಬಟ್ಟೆ ತೊಳೆಯುವ ಸಾಬೂನಿನ ಜೊತೆಗೆ ಬೇರೆಡೆ ಜೋಡಿಸಿರ್ತಾರಲ್ವ ಮಕ್ಕಳೇ, ಅಂಗಡಿಗಳಲ್ಲಿ ಹೋದಾಗನೂ ಅಷ್ಟೇ ಅಲ್ವಾ. ಅಂದರೆ
ಈ ಬಟ್ಟೆ ಸೋಪೆ ಒಂದು ಕಡೆ, ಹಾಗೆ ನಾವು ಸ್ನಾನ ಮಾಡುವಂತಹ ಸೋಪೆ ಒಂದು ಕಡೆ ಇಟ್ಟಿರ್ತಾರಲ್ವ, ಆವಾಗ ನಮಗೆ ಈಸಿಯಾಗಿ ಸುಲಭವಾಗಿ ದೊರೆಯುತ್ತೆ. ಅದೇ ರೀತಿ ವಿಜ್ಞಾನಿಗಳು ಅಷ್ಟೇ ಧಾತುಗಳನ್ನು ಅವುಗಳ ಗುಣಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡುವ ಹಲವಾರು ಪ್ರಯತ್ನಗಳನ್ನು ಮಾಡಿ ಗೊಂದಲಗಳಿಂದ ಹೊರಬಂದು ವ್ಯವಸ್ಥಿತವಾದ ಜೋಡಣೆಯನ್ನು ರೂಪಿಸಿಕೊಂಡ್ರು. ಪ್ರಾರಂಭದಲ್ಲಿ ಧಾತುಗಳನ್ನು ವರ್ಗೀಕರಿಸುವಂತಹ ಪ್ರಯತ್ನಗಳ ಫಲವಾಗಿ ಅಲ್ಲಿವರೆಗೆ ತಿಳಿದಿರುವಂತಹ ಧಾತುಗಳನ್ನು ಮೊದಲಿಗೆ ಲೋಹ ಮತ್ತು ಅಲೋಹಗಳು ಅಂತ ವರ್ಗೀಕರಣವನ್ನು ಮಾಡಿದ್ರು. ಅದೇ ರೀತಿ ಹಲವಾರು ರಸಾಯನಶಾಸ್ತ್ರಜ್ಞರು ಸಹ ಇದರಲ್ಲಿ ಪಾಲ್ಗೊಂಡ್ರು. ಮೊದಲನೇದಾಗಿ ಡೋಬರೈನರ್ನ ತ್ರಿವಳಿಗಳು ಅಂದರೆ 1817ರಲ್ಲಿ ಜೊಹಾನ್ ವೂಲ್ಫ್ ಗ್ಯಾಂಗ್ ಡೋಬರೈನರ್ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿದರು. ಅವರು ತಲಾ 3 ಧಾತುಗಳು ಇರುವ ಕೆಲವು ಧಾತುಗಳ ಗುಂಪುಗಳನ್ನು ಗುರುತಿಸಿದ್ರು. ಆದ್ದರಿಂದ ಈ ಗುಂಪುಗಳನ್ನು ಅವರು ತ್ರಿವಳಿಗಳು ಅಂತ ಕರೆದರು. ಡೋಬರೈನರ್ ತ್ರಿವಳಿಯ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿ ಅನ್ನೋದನ್ನು ಡೋಬರೈನರ್ ಅವರು ತಿಳಿಸಿದ್ರು. ಅಂದರೆ ಈಗ ಉದಾಹರಣೆಗೆ ನೋಡ್ರಿ, ಈ ಗುಂಪು ಎಯಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮು, ಆರ್ಸೆನಿಕ್ ಇದೆ. ಗುಂಪು ಬಿಯಲ್ಲಿ ಕ್ಯಾಲ್ಶಿಯಮು, ಸ್ಟ್ರಾನ್ಶಿಯಮು, ಬೇರಿಯಮ್ ಇದೆ. ಹಾಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಗುಂಪು ಸಿಯಲ್ಲಿ. ಈಗ ನೋಡ್ರಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇಲ್ಲಿ ತ್ರಿವಳಿ ಧಾತುಗಳಲ್ಲಿ ಅವುಗಳ ಪರಮಾಣು ರಾಶಿಯು ಕ್ರಮವಾಗಿ ಏನಪ್ಪ ಅಂದರೆ 6, 9, 20 ಅಂದರೆ 23, 39 ಇದೆ. ಹಾಗೆ ಈಗ ಇಲ್ಲಿ ಕೊಟ್ಟಿರುವಂಥದ್ದು, ಈಗ ಲಿಥಿಯಂ ಮತ್ತು ಪೊಟ್ಯಾಷಿಯಂ ಪರಮಾಣುಗಳ ರಾಶಿ ಸರಾಸರಿ ಎಷ್ಟು ಅಂತ ನಾವು ಕಂಡಿಡಬೇಕು. ಅಂದರೆ ಇವರ ಪ್ರಕಾರ, ಡೋಬರೈನರ್ನ ಪ್ರಕಾರ ಮೊದಲನೇ ಧಾತು ಮತ್ತು ಮೂರನೇ ಧಾತುಗಳ ಪರಮಾಣು ರಾಶಿಯನ್ನು ಕೂಡಿದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿ ಬರುತ್ತೆ. ಅಂದರೆ ಅವುಗಳನ್ನು ಕೂಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಬೇಕು. ಹಾಗೆ ಜೊಹಾನಸ್ ವೋಲ್ಫ್ ಗ್ಯಾಂಗ್ ಡೋಬರೈನರ್ ಇವರ ಬಗ್ಗೆ ತಿಳ್ಕೊಳ್ಳೋಣ. ಜೊಹಾನ್ ವೋಲ್ಫ್ ಗ್ಯಾಂಗ್ ಡೋಬರೈನರ್ ಅವರು ಜರ್ಮನಿಯ ಮಂಚ್ಬರ್ಗ್ನಲ್ಲಿ ಔಷಧ ವಿಜ್ಞಾನವನ್ನು ಅಧ್ಯಯನ ಮಾಡಿದರು. ಸ್ಟ್ರಾಸ್ಬರ್ಗ್ನಲ್ಲಿ ರಸಾಯನಶಾಸ್ತ್ರ ಅಭ್ಯಾಸ ಮಾಡಿದರು. ಜೆನಾ ವಿಶ್ವವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ಹಾಗೂ ಔಷಧ ವಿಜ್ಞಾನ ಎರಡರಲ್ಲೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. ಡೋಬರೈನರ್ ಅವರು ಮೊದಲ ಬಾರಿಗೆ ಕ್ರಿಯಾವರ್ಧಕವಾಗಿ ಪ್ಲಾಟಿನಂ ಬಳಕೆಯ ಬಗ್ಗೆ ಸಂಶೋಧನೆ ನಡೆಸಿದ್ರು. ಸದೃಶ ಧಾತುಗಳ ತ್ರಿವಳಿಗಳನ್ನು ಕಂಡುಹಿಡಿಯುವ ಮೂಲಕ ಆವರ್ತಕೋಷ್ಟದ ಬೆಳವಣಿಗೆಗೆ ಕಾರಣ ಆದರು. ಅದೇ ರೀತಿ ಈ ರೀತಿ ನಿಮಗೆ ಪುಸ್ತಕದಲ್ಲಿ ಒಂದು ಚಟುವಟಿಕೆ ಇದೆ, ನೀವು ಅದನ್ನು ಮಾಡಬೇಕು. ಹಾಗೆ ಇಲ್ಲಿ ಎ ಗುಂಪಿನಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಂ, ಆರ್ಸೆನಿಕ್ ಕೊಟ್ಟಿದ್ದಾರೆ, ಅವುಗಳ ಪರಮಾಣು ರಾಶಿ ಕೊಟ್ಟಿದ್ದಾರೆ. ಹಾಗೆ ಬಿ ಗುಂಪಿನಲ್ಲಿ ಪರಮಾಣು ರಾಶಿ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಮೊದಲ ಧಾತು ಮತ್ತು ಮೂರನೇ ಧಾತುವನ್ನು ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿದ್ರೆ ಮಧ್ಯ ಧಾತು ಇದೆಯಲ್ವಾ ಅದರ ಪರಮಾಣು ರಾಶಿ ನಮಗೆ ಸಿಗುತ್ತೆ. ಹೀಗೆ ಡೋಬರೈನವರು ಧಾತುಗಳನ್ನು ಅಂದರೆ ಜೋಡಿಸಲಿಕ್ಕೆ ಅವರು ಸಹ ಶ್ರಮ ವಹಿಸಿದ್ರು. ಅದೇ ರೀತಿ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮ. ಈಗ ಡೋಬರೈನರ್ ಅವರು ತ್ರಿವಳಿ ನಿಯಮ ನೀಡಿದರು. ಈಗ ನ್ಯೂಲ್ಯಾಂಡ್ ಅವರು ಅಷ್ಟಕ ನಿಯಮವನ್ನು ಪ್ರತಿಪಾದಿಸ್ತಾರೆ. 1866ರಲ್ಲಿ ಆಂಗ್ಲ ವಿಜ್ಞಾನಿ ಜಾನ್ ನ್ಯೂಲ್ಯಾಂಡ್ ರವರು ಆ ಸಮಯದಲ್ಲಿ ತಿಳಿದಿದ್ದ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಅವರು ಜೋಡಿಸ್ತಾರೆ. ಅವರು ಅತಿ ಕಡಿಮೆ ಪರಮಾಣು ರಾಶಿ ಹೊಂದಿರುವ ಧಾತುವಿನಿಂದ ಅಂದರೆ ಹೈಡ್ರೋಜನ್ನಿಂದ ಪ್ರಾರಂಭಿಸಿದ್ರು ಮತ್ತು 56ನೇ ಧಾತುವಾದ ಥೋರಿಯಂನಿಂದ ಅವರು ಕೊನೆಗೊಳಿಸಿದ್ರು. ಅಂದರೆ ಇವ್ರ ಪ್ರಕಾರ ಏನಪ್ಪ ಅಂದರೆ ಪ್ರತಿ 8ನೇ ಧಾತುವಿನ ಗುಣಗಳು
ಮೊದಲ ಧಾತುವಿನ ಗುಣಗಳೊಂದಿಗೆ ಹೋಲಿಕೆ ಆಗುತ್ತೆ ಅನ್ನೋದು ಇವರ ಅಷ್ಟಕ ನಿಯಮ ಹೇಳುತ್ತೆ. ನ್ಯೂಲ್ಯಾಂಡ್ ಅವರು ಈ ನಿಯಮವನ್ನು ಸಂಗೀತದಲ್ಲಿ ಕಂಡುಬರುವಂತಹ ಆವರ್ತಕಗಳೊಂದಿಗೆ ಅವರು ಹೋಲಿಸ್ತಾರೆ. ಆದ್ದರಿಂದ ಅದನ್ನು ಅಷ್ಟಕಗಳ ನಿಯಮ ಅಂತ ಕರೆದರು. ಅದೇ ರೀತಿ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮ ಅಂತ ಕರೀತಾರೆ. ನ್ಯೂಲ್ಯಾಂಡ್ ಅಷ್ಟಕ ನಿಯಮದಲ್ಲಿ ಲೀಥಿಯಂ ಮತ್ತು ಸೋಡಿಯಂಗಳ ಗುಣಗಳು ಒಂದೇ ಇರೋದು ಅವ್ರಿಗೆ ಕಂಡುಬರುತ್ತೆ. ಈ ಸೋಡಿಯಂ ಧಾತುವು ಲೀಥಿಯಂನ ನಂತರ 8ನೇ ಧಾತು ಆಗಿದೆ. ಹಾಗೆಯೇ ಬೆರಿಲಿಯಂ ಮತ್ತು ಮೆಗ್ನೀಷಿಯಂಗಳ ಗುಣಗಳು ಒಂದನ್ನೊಂದು ಹೋಲ್ತಾ ಇದ್ವು. ಹಾಗೆ ಇವರೇನು ಮಾಡ್ತಾರೆ, ಎಲ್ಲ ಧಾತುಗಳನ್ನು ಈ ಕೋಷ್ಟಕದಲ್ಲಿ ಕಾಣುತ್ತಲ್ಲ ಮಕ್ಕಳೇ, ಈ ರೀತಿ ಜೋಡಿಸ್ಕೊಳ್ತಾ ಬಂದರು. ಅಂದರೆ ಈಗ ಹೈಡ್ರೋಜನ್ನು, ಈಗ ನೋಡ್ರಿ, ಹೈಡ್ರೋಜನ್ನು, ಲಿಥಿಯಮ್ಮು, ಬೆರಿಲಿಯಮ್ಮು, ಬೋರಾನು, ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್, ಈ ರೀತಿ ಹೈಡ್ರೋಜನ್ನ ಗುಣ ಫ್ಲೋರಿನಲ್ಲಿ ಇತ್ತು. ಅಂದರೆ ಮೊದಲನೇ ಧಾತು 8ನೇ ಧಾತುಗೆ ಹೋಲುತ್ತಾ ಇತ್ತು ಅಂತ ಇದರ ಅರ್ಥ. ಈ ರೀತಿ ಅವರು ಒಂದು ವ್ಯವಸ್ಥಿತವಾಗಿ ಜೋಡಿಸ್ತಾರೆ. ಹಾಗೆ ಸಂಗೀತದ ಸ್ವರಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ವಲ್ವ ಮಕ್ಕಳೇ. ಹಾಗೆ ಭಾರತೀಯ ಸಂಗೀತದ 7 ಸ್ವರಗಳ ಸ್ವರ ಶ್ರೇಣಿ ಇದೆ ಅಲ್ವಾ. ಸ ರಿ ಗ ಮ ಪ ದ ನಿ. ಅಂದರೆ ಪಾಶ್ಚಾತ್ಯರು ಸಹ ಡೋ ರೆ ಮೀ ಫಾ ಸೋ ಲಾ ಟಿ ಅನ್ನುವಂಥದ್ದು ಅವ್ರುಗಳಲ್ಲೂ ಸಹ ಈ ಅವರು ಸಹ ಈ ಸ್ವರಗಳ ಬಳಕೆಯನ್ನು ಮಾಡ್ತಾರೆ. ಈ ಸ್ವರಗಳ ಶ್ರೇಣಿಯಲ್ಲಿ ಪೂರ್ಣನಾದ ಮತ್ತು ಅರ್ಧ ಆವೃತ ಅರೆನಾದ ಅಂದರೆ ಸೆಮಿ ಟೋನ್ಗಳು ಸ್ವರಗಳನ್ನು ಪ್ರತ್ಯೇಕಗೊಳಿಸಿದ್ರು. ಒಬ್ಬ ಸಂಗೀತಗಾರನು ಹಾಡಿನ ಸಂಗೀತ ಸಂಯೋಜನೆ ಮಾಡಲು ಈ ಸ್ವರಗಳನ್ನು ಬಳಸುತ್ತಾರೆ. ಸಾಮಾನ್ಯವಾಗಿ ಕೆಲವು ಸ್ವರಗಳು ಪುನರಾವರ್ತಿತವಾಗುತ್ತವೆ. ಪ್ರತಿ 8ನೇ ಸ್ವರವು ಮೊದಲನೇ ಸ್ವರದಂತಿದೆ ಮತ್ತು ಇದು ಮುಂದೆ ಸ್ವರ ಶ್ರೇಣಿಯ ಮೊದಲ ಸ್ವರವಾಗಿ ಇರುತ್ತೆ. ಅದೇ ರೀತಿ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮ ಕೇವಲ ಕ್ಯಾಲ್ಶಿಯಂ ಮಾತ್ರ ಅನ್ವಯಿಸುತ್ತದೆ. ಅದೇ ರೀತಿ ಈ ಬೇರೆ ಬೇರೆ ಧಾತುಗಳಿಗೆ ಅನ್ವಯಿಸಲಿಲ್ಲ. ಆದ್ದರಿಂದ ನ್ಯೂಲ್ಯಾಂಡ್ ಅವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿಗೆ ಮಾತ್ರ, ಅಂದರೆ ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗೋದಿಲ್ಲ ಅಂತ ಊಹಿಸಿದ್ರು. ಆದರೆ ನಂತರ ಹಲವಾರು ಹೊಸ ಧಾತುಗಳ ಆವಿಷ್ಕಾರ ಆಯಿತು. ಅವುಗಳ ಗುಣಗಳ ಆವರ್ತ ನಿಯಮಕ್ಕೆ ಸರಿ ಹೊಂದಿಲ್ಲ. ತನ್ನ ಕೋಷ್ಟಕದಲ್ಲಿ ಸರಿ ಹೊಂದಲು ನ್ಯೂಲ್ಯಾಂಡ್ ಅವರು ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇಡಿಸಿದ್ರು. ಕೋಬಾಲ್ಟ್ ಮತ್ತು ನಿಕ್ಕಲನ್ನು ಒಂದೇ ಸ್ಥಾನದಲ್ಲಿ ಇಟ್ಟಿರುವುದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಕಂಬಸಾಲುಗಳಲ್ಲಿ ಇಡಿಸಿದ್ರು. ನಿಕ್ಕಲ್ ಮತ್ತು ಕೋಬಾಲ್ಟ್ಗಳ ಗುಣಗಳನ್ನು ಹೋಲುವ ಕಬ್ಬಿಣವನ್ನು ಅವುಗಳಿಂದ ದೂರದಲ್ಲಿ ಇಟ್ಟರು. ಅದೇ ರೀತಿ ಜಡ ಅನಿಲಗಳ ಆವಿಷ್ಕಾರದಿಂದ ಅಷ್ಟಕ ನಿಯಮ ಅಪ್ರಸ್ತುತ ಆಯಿತು. ಅಂದರೆ ಈ ನ್ಯೂಲ್ಯಾಂಡ್ ಅವರ ಆವರ್ತ ಕೋಷ್ಟಕ ಏನಾಯಿತು, ಫೇಲಿಯರು ಆಯಿತು. ಅದೇ ರೀತಿ ನ್ಯೂಲ್ಯಾಂಡ್ ಅವರ ಅಷ್ಟಕಗಳ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಸೀಮಿತ ಆಯಿತು. ಅದೇ ರೀತಿ ಈಗ ಈ ಗೊಂದಲದಿಂದ ಕ್ರಮಬದ್ಧ ಜೋಡಣೆಗೆ ಮೆಂಡಲ್ ಅವರು ಇನ್ನೊಬ್ಬರು ಬರ್ತಾರೆ, ಈ ರಸಾಯನಶಾಸ್ತ್ರಜ್ಞರು. ಅವರು ಸಹ ಈ ಆಧುನಿಕ ಆವರ್ತ ಕೋಷ್ಟಕವನ್ನು, ಅಂದರೆ ಅದರಲ್ಲಿ ಬರುವಂತಹ ಧಾತುಗಳ ಕ್ರಮಬದ್ಧ ಜೋಡಣೆಗೆ ಇವರು ಸಹ ಕಾರಣ ಆದರು. ಧಾತುಗಳ ವರ್ಗೀಕರಣದ ಪ್ರಮುಖ ಗೌರವವು ಡಿಮಿಟ್ರಿ ಇವಾನೋವಿಚ್ ಮೆಂಡೆಲೀವ್ರವರಿಗೆ ಸಲ್ಲಿಸಬೇಕು. ಯಾಕೆಂದರೆ ಧಾತುಗಳನ್ನು ವರ್ಗೀಕರಣ ಮಾಡುವ ಆರಂಭಿಕ ಬೆಳವಣಿಗೆಗಳಲ್ಲಿ ಮೆಂಡೆಲೀವ್ ಅವರ ಕೊಡುಗೆಯು ಪ್ರಮುಖ ಆಯಿತು. ಏಕೆಂದರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿ, ಮೂಲಭೂತ ಗುಣಗಳು ಮತ್ತು ಒಂದೇ ರೀತಿಯ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಧಾತುಗಳನ್ನು ಜೋಡಣೆ ಮಾಡಿದ್ರು. ಅದೇ ರೀತಿ ಡಿಮಿಟ್ರಿ ಇವಾನೋವಿಚ್ ಮೆಂಡೆಲೀವ್ ಅವರು ರಷ್ಯಾ ದೇಶದ ಪಶ್ಚಿಮ ಸೈಬೀರಿಯಾದ ಟೋಬೋಲ್ಸ್ನಲ್ಲಿ 1834 ಫೆಬ್ರವರಿ 8ರಂದು ಜನಿಸಿದರು. ಮೆಂಡೆಲೀವ್ ಅವರು ನೀಡಿದ ಧಾತುಗಳ ಜೋಡಣೆಯಲ್ಲಿ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕ
ಅಂತ ಕರೆಯಲಾಯಿತು. ಈ ಆವರ್ತ ಕೋಷ್ಟಕವು ರಸಾಯನಶಾಸ್ತ್ರದಲ್ಲಿ ಏಕೀಕೃತ ತತ್ವವನ್ನು ಸಾಬೀತುಪಡಿಸಿತು. ಕೆಲವು ಹೊಸ ಧಾತುಗಳ ಆವಿಷ್ಕಾರಕ್ಕೆ ಇದು ಪ್ರೇರಣೆ ಆಯಿತು. ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕ ಏನಪ್ಪ ಅಂದರೆ, ಮೆಂಡೆಲೀವ್ ಅವರು ತಮ್ಮ ಕೆಲಸವನ್ನು ಆರಂಭಿಸಿದಾಗ 63 ಧಾತುಗಳು ಇದ್ದವು. ಅವರು ಧಾತುಗಳ ಪರಮಾಣು ರಾಶಿಗಳು ಮತ್ತು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವೆ ಸಂಬಂಧವನ್ನು ಪರಿಶೀಲಿಸಿದ್ರು. ರಾಸಾಯನಿಕ ಗುಣಗಳಲ್ಲಿ ಮೆಂಡೆಲೀವ್ ಅವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ರು. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಟುತ್ವವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತಗಳನ್ನು ಉಂಟು ಮಾಡುತ್ತಿದ್ದರಿಂದ ಅವರು ಅವುಗಳನ್ನು ಆಯ್ಕೆ ಮಾಡಿದರು. 63 ಕಾರ್ಡುಗಳನ್ನು ತೆಗೆದುಕೊಂಡು ಮತ್ತು ಅದರಲ್ಲಿ ಪ್ರತಿಯೊಂದು ಧಾತುವಿನ ಗುಣಗಳನ್ನು ಬರೆದ್ರು. ಒಂದೇ ರೀತಿ ಗುಣಗಳುಳ್ಳ ಧಾತುಗಳನ್ನು ವಿಂಗಡಿಸಿಬಿಟ್ರು ಮತ್ತು ಕಾರ್ಡ್ಗಳನ್ನು ಗೋಡೆಯ ಮೇಲೆ ಜೊತೆಯಾಗಿ ಪಿನ್ ಮಾಡಿ ಹಾಕಿದ್ರು. ಹೆಚ್ಚಿನ ಧಾತುಗಳು ಆವರ್ತ ಕೋಷ್ಟಕದಲ್ಲಿ ಸ್ಥಳಾವಕಾಶ ಪಡೆದಿರುವುದನ್ನು ಮತ್ತು ಅವುಗಳನ್ನು ಅವುಗಳ ಪರಮಾಣು ರಾಶಿಗೆ ಏರಿಕೆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರೋದನ್ನು ಗಮನಿಸಿದ್ರು. ಸೊ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಚಿತ್ರದಲ್ಲಿ ಈ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕವನ್ನು ಅವರು ಯಾವ ರೀತಿ ಕ್ರಮ ಜೋಡಣೆಯನ್ನು ಮಾಡಿದ್ರು ಅನ್ನೋಂಥದ್ದು. ಇದರ ಜೊತೆಗೆ ಒಂದೇ ರೀತಿಯ ಭೌತ ಮತ್ತು ರಾಸಾಯನಿಕ ಲಕ್ಷಣಗಳುಳ್ಳ ಧಾತುಗಳು ಆವರ್ತನೀಯ ಪುನರಾವರ್ತನೆಗೊಂಡಿರುವುದನ್ನು ಅವರು ಗಮನಿಸಿದ್ರು. ಇದರ ಆಧಾರದ ಮೇಲೆ ಮೆಂಡೆಲೀವ್ ಅವರು ಆವರ್ತ ನಿಯಮವನ್ನು ಮಂಡಿಸಿದ್ರು. ಈ ನಿಯಮದ ಹೇಳಿಕೆ ಅಂದರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಅಂದರೆ ನೀವು ಗಮನಿಸ್ಬೇಕು ಮಕ್ಕಳೇ, ಮೆಂಡೆಲೀವ್ ಅವರು ಈ ಪರಮಾಣು ರಾಶಿಗೆ ಆವರ್ತನೀಯ ಪುನರಾವರ್ತನೆ ಅಂತ ಕರೆದರು. ಹಾಗೆ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕವು ಗುಂಪುಗಳೆಂಬ ಕಂಬ ಸಾಲುಗಳು ಮತ್ತು ಆವರ್ತಗಳೆಂಬ ಅಡ್ಡ ಸಾಲುಗಳನ್ನು ಒಳಗೊಂಡಿರೋದನ್ನು ನಾವು ಕಾಣ್ಬೋದು. ಸೊ ಹೀಗೆ ಮಕ್ಕಳೇ, ಈ ನಾವು ಅಡ್ಡ ಸಾಲು ಆವರ್ತಗಳು, ಆಮೇಲೆ ಕಂಬ ಸಾಲುಗಳಿಗೆ ಗುಂಪುಗಳು ಅಂತ ಕರಿತೀವಿ. ಹಾಗೆ ಇಲ್ಲಿ ಮೆಂಡೆಲೀವ್ ಅವರ ಆವರ್ತಕ ಕೋಷ್ಟಕ ಅಂದರೆ ಇವರ ಸಾಧನೆ ಏನಪ್ಪ ಅಂದರೆ, ಆವರ್ತ ಕೋಷ್ಟಕವನ್ನು ರಚಿಸಬೇಕಾದರೆ ಮೆಂಡೆಲೀವ್ ಅವರು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಪರಮಾಣು ರಾಶಿ ಹೊಂದಿರುವ ಧಾತುವನ್ನು ಸ್ವಲ್ಪ ಕಡಿಮೆ ಪರಮಾಣು ರಾಶಿ ಹೊಂದಿರುವ ಧಾತುವಿಗಿಂತ ಮೊದಲೇ ಇರಿಸಿದ್ರು. ಹಾಗೆ ಒಂದೇ ರೀತಿಯ ಗುಣಗಳುಳ್ಳ ಧಾತುಗಳನ್ನು ಒಟ್ಟಿಗೆ ಗುಂಪುಗೂಡಿಸುವುದಕ್ಕಾಗಿ ಅನುಕ್ರಮ ಜೋಡಣೆಯನ್ನು ಬದಲಾಯಿಸಿದ್ರು. ಮೆಂಡೆಲೀವ್ ತಮ್ಮ ಆವರ್ತ ಕೋಷ್ಟಕವನ್ನು ಕೆಲವು ಕಡೆ ಖಾಲಿ ಜಾಗಗಳನ್ನು ಬಿಟ್ಟರು. ಈ ಖಾಲಿ ಜಾಗಗಳನ್ನು ದೋಷಗಳೆಂದು ಪರಿಗಣಿಸಿದ್ರು. ಹಾಗೆ ಮೆಂಡೆಲೀವ್ ಅಲ್ಲಿಯವರೆಗೆ ಆವಿಷ್ಕಾರವಾಗದೇ ಇದ್ದ ಧಾತುಗಳ ದೊರೆಯುವಿಕೆಯನ್ನು ಊಹಿಸಿದ್ರು. ಹಾಗೆ ಮೆಂಡೆಲೀವ್ ಖಾಲಿ ಇರುವ ಸ್ಥಳಗಳಲ್ಲಿ ದೊರೆಯುವ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ ಎಂಬ ಪೂರ್ವ ಪ್ರತ್ಯಯವನ್ನು ಅದೇ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿದ್ರು. ಅಂದರೆ ಇಲ್ಲಿ ನೋಡ್ರಿ, ಇದು ಈಗ ಕಾಣ್ತಿರೋವಂಥದ್ದು ಅಂದರೆ ಏಕ ಅಲ್ಯೂಮಿನಿಯಂ ಮತ್ತು ಗ್ಯಾಲಿಯಂ ಧಾತುಗಳ ಗುಣಗಳು. ಸೊ ಈ ರೀತಿ ಅವುಗಳ ಆಕ್ಸೈಡ್ಗಳಿದ್ದು, ಆಮೇಲೆ ಕ್ಲೋರೈಡ್ಗಳಿದ್ದು, ಹಾಗೆ ಅವುಗಳಿಗೆ ಒಂದೇ ಸ್ಥಾನವನ್ನು ಅವರು ನೀಡಿದರು. ಅದೇ ರೀತಿ ಮೆಂಡೆಲೀವ್ ಆವರ್ತ ಕೋಷ್ಟಕದಲ್ಲಿ ನಿಖರತೆ ಮತ್ತು ಉಪಯುಕ್ತತೆಯನ್ನು ಮನದಟ್ಟು ಮಾಡುವಂತಹ ಸಾಕ್ಷ್ಯ ಒದಗಿಸಿತ್ತು. ಅದೇ ರೀತಿ ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಇವರನ್ನು ಗುರುತಿಸಿದ್ರು. ರಾಜಾನಿಲಗಳಾದ ಹೀಲಿಯಂ ಆಗಿರ್ಬೋದು, ನಿಯಾನ್ ಮತ್ತು ಆರ್ಗಾನ್ ಧಾತುಗಳನ್ನು ಇದಕ್ಕೂ ಮೊದಲು ಅನೇಕ ಸಂದರ್ಭದಲ್ಲಿ ಉಲ್ಲೇಖಿಸಲಾಯಿತು. ಅದೇ ರೀತಿ ಈ ಅನಿಲಗಳು ಅತಿ ಜಡವಾಗಿದ್ದರಿಂದ, ಅಂದರೆ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಇವುಗಳನ್ನು ಬಹಳ ತಡವಾಗಿ
ಕಂಡುಹಿಡಿಯಲಾಯಿತು. ಅದೇ ರೀತಿ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕದ ಮತ್ತೊಂದು ಪ್ರಮುಖ ಅಂಶವೆಂದರೆ ರಾಜಾನಿಲಗಳನ್ನು ಆವಿಷ್ಕರಿಸಿದಾಗ ಈಗಾಗಲೇ ಅಸ್ತಿತ್ವದಲ್ಲಿರುವ ಜೋಡಣೆಗೆ ತೊಂದರೆ ಉಂಟು ಮಾಡದೆ ಹೊಸ ಗುಂಪಿನಲ್ಲಿ ಇಡಲಾಯಿತು. ಈಗ ಈ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕದ ಮಿತಿಗಳು ಏನಪ್ಪ ಅಂದರೆ, ಹೈಡ್ರೋಜನ್ ಎಲೆಕ್ಟ್ರಾನ್ ವಿನ್ಯಾಸವು ಕ್ಷಾರೀಯ ಲೋಹಗಳನ್ನು ಹೋಲುತ್ತೆ. ಹಾಗೆ ಉದಾಹರಣೆ ಏನಪ್ಪ ಅಂದರೆ, ಹೈಡ್ರೋಜನ್ ಕೂಡ ಕ್ಷಾರೀಯ ಲೋಹಗಳಂತೆ ಹ್ಯಾಲೋಜನ್ಗಳು ಆಕ್ಸಿಜನ್ ಮತ್ತು ಸಲ್ಫರ್ಗಳೊಂದಿಗೆ ವರ್ತಿಸಿಬಿಟ್ಟು ಒಂದೇ ರೀತಿ ಸೂತ್ರವಿರುವ ಸಂಯುಕ್ತಗಳನ್ನು ಉಂಟು ಮಾಡ್ತು. ಹಾಗೆ ಮತ್ತೊಂದು ಕಡೆ ಹ್ಯಾಲೋಜನ್ಗಳ ಹಾಗೆ ಹೈಡ್ರೋಜನ್ ಕೂಡ ದ್ವಿಪರಮಾಣು ಅಣುಗಳಾಗಿ ದೊರೆಯುತ್ತವೆ ಮತ್ತು ಲೋಹ ಮತ್ತು ಅಲೋಹಗಳೊಂದಿಗೆ ವರ್ತಿಸಿ ಸಹವೇಲೆನ್ಸಿ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಅದೇ ರೀತಿ ಈಗ ನೋಡಿ HCl ಅಂದರೆ ಸೋಡಿಯಂ ಕ್ಲೋರೈಡ್, NaCl, H2O, Na2O, H2S, Na2S. ಸೊ ಈ ರೀತಿ ಈ ಹೈಡ್ರೋಜನ್ನು ಸಹ ಬೇರೆ ಪರಮಾಣುಗಳೊಂದಿಗೆ ಅವು ಅಣುಗಳನ್ನು ಉಂಟು ಮಾಡ್ತವೆ. ಅದೇ ರೀತಿ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ. ಇದು ಈ ಮೆಂಡೆಲೀವ್ ಅವರ ಆವರ್ತ ಕೋಷ್ಟಕದ ಮಿತಿಯಾಗಿದೆ. ಎಲ್ಲ ಧಾತುಗಳ ಸಮಸ್ಥಾನಿಗಳು ಮೆಂಡೆಲೀವರ ಆವರ್ತ ನಿಯಮಕ್ಕೆ ಸವಾಲೆನಿಸಿದ್ವು. ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡು ಬರಲಿಲ್ಲ. ಆದ್ದರಿಂದ ನಾವು ವಿಶೇಷವಾಗಿ ಭಾರ ಧಾತುಗಳನ್ನು ಪರಿಗಣಿಸುವಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಮೆಂಡೆಲೀವ್ ಅವರ ಈ ಆವರ್ತ ಕೋಷ್ಟಕ ಏನಪ್ಪ ಅಂದರೆ ಅಂದರೆ ಈ ಆಧುನಿಕ ಆವರ್ತ ಕೋಷ್ಟಕ್ಕೆ ಒಂದು ದಾರಿ ಮಾಡಿಕೊಡ್ತು. ಆದರೂ ಸಹ ಕೆಲವೊಂದು ಧಾತುಗಳಿಗೆ ಖಾಲಿ ಜಾಗ ಬಿಟ್ಟಿದ್ದರು. ಹಾಗೆ ಮತ್ತೊಂದು ರಸಾಯನಶಾಸ್ತ್ರಜ್ಞರು ಅವರೇ ಈ ಹೆನ್ರಿ ಮೋಸ್ಲೆ ಅವರು, ಈಗ ನೋಡ್ರಿ 1913ರಲ್ಲಿ ಹೆನ್ರಿ ಮೋಸ್ಲೆ ಅವರು ಧಾತುವಿನ ಪರಮಾಣು ಸಂಖ್ಯೆ ಅಂದರೆ Z ಸಂಕೇತದಿಂದ ಸೂಚಿಸಿದ್ರು. ಅದರ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿ ಇದೆ ಎಂದು ತೋರಿಸಿದ್ರು. ಈಗ ಮೆಂಡೆಲೀವ್ ಅವರು ಪರಮಾಣು ರಾಶಿಯನ್ನು ತೆಗೆದುಕೊಂಡ್ರು, ಆದರೆ ಮ್ಯಾಸ್ಲೆ ಅವರು ಪರಮಾಣು ಸಂಖ್ಯೆಯನ್ನು ತೆಗೆದುಕೊಳ್ತಾರೆ. ಅಲ್ಲಿಗೆ ಅವ್ರಿಗೆ ಭಾಳಷ್ಟು ಅನುಕೂಲ ಆಯಿತು. ಮೆಂಡೆಲೀವ್ ಅವರ ಆವರ್ತ ನಿಯಮವನ್ನು ಮಾಡಲಾಯಿತು ಮತ್ತು ಆಧುನಿಕ ಆವರ್ತ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನು ಅಳವಡಿಸಿಕೊಳ್ಳಲಾಯಿತು. ಆಧುನಿಕ ಆವರ್ತ ನಿಯಮದ ಹೇಳಿಕೆ ಏನಪ್ಪ ಅಂದರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಹೇಳಿದರು. ಅದೇ ರೀತಿ ಪರಮಾಣು ಸಂಖ್ಯೆಯು ಪರಮಾಣು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಈ ಸಂಖ್ಯೆ ಒಂದು ಧಾತುವಿನಿಂದ ಮುಂದೆ ಮತ್ತೊಂದು ಧಾತುವಿಗೆ ಸಾಗಿದಂತೆಲ್ಲ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರು. ಹಾಗೆ ಧಾತುಗಳನ್ನು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಬರೆದಾಗ ಆಧುನಿಕ ಆವರ್ತ ಕೋಷ್ಟಕ ಎಂದು ಕರೆಯಲ್ಪಡುವ ವರ್ಗೀಕರಣ ದೊರೆಯಿತು. ಧಾತುಗಳನ್ನು ಪರಮಾಣು ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳನ್ನು ಹೆಚ್ಚು ನಿಖರವಾಗಿ ಊಹಿಸಬೇಕಾಯಿತು. ಅದೇ ರೀತಿ ಇದು ಚಿತ್ರದಲ್ಲಿ ಕಾಣ್ತಿರುವಂಥದ್ದು ಆವರ್ತ ಕೋಷ್ಟಕ, ಆಧುನಿಕ ಆವರ್ತ ಕೋಷ್ಟಕ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 7 ಆವರ್ತಗಳಿರುತ್ತೆ. ಅಡ್ಡ ಸಾಲುಗಳು 7 ಇರ್ತವೆ, ಗಮನಿಸಿ ಮಕ್ಕಳೇ. ಹಾಗೆ ಕಂಬ ಸಾಲುಗಳನ್ನು ಅಂದರೆ 18 ಗುಂಪುಗಳು, ಕಂಬ ಸಾಲುಗಳನ್ನು ಗುಂಪುಗಳು ಅಂತ ಕರೀತಾರೆ. ಅಡ್ಡ ಸಾಲುಗಳಿಗೆ ಆವರ್ತಗಳು ಅಂತ ಕರೀತಾರೆ. ಸೊ ಇಲ್ಲಿ ಕೆಳಗಡೆ ಇರುವಂಥದ್ದು ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ ಸರಣಿಗಳು ಅಂತ. ಅಂದರೆ ಇಲ್ಲಿ ಕೆಲವು ಆವರ್ತ ಕೋಷ್ಟಕದ ಅನುಕೂಲಕ್ಕಾಗಿ ಈ ರೀತಿ ಇವುಗಳನ್ನು ಕೆಳಗಡೆ ಇಡಲಾಯಿತು. ಅದೇ ರೀತಿ ಈ ಆಧುನಿಕ ಆವರ್ತ ಕೋಷ್ಟಕದಲ್ಲಿ 18 ಕಂಬ ಸಾಲುಗಳು, ಇವುಗಳನ್ನು ಗುಂಪು ಅಥವಾ ವರ್ಗಗಳು ಅಂತ ಕರೀತಾರೆ. 7 ಅಡ್ಡ ಸಾಲುಗಳಿಗೆ ಆವರ್ತಗಳು ಅಂತ ಕರೀತಾರೆ. ಹಾಗೆ
ನಾವು ಸಹ ಒಂದು ಆವರ್ತ ಕೋಷ್ಟಕವನ್ನು ನೀವು ತಯಾರಿಸಿ ಮಕ್ಕಳೇ. ಹಾಗೆ ಈಗ ಧಾತುಗಳನ್ನು ನಿರ್ದಿಷ್ಟ ಗುಂಪು ಮತ್ತು ಆವರ್ತಗಳಲ್ಲಿ ಇಡಿಸಲಿಕ್ಕೆ ಯಾವ ರೀತಿ ನಿರ್ಧರಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಒಂದು ಗುಂಪಿನಲ್ಲಿ ಕಂಡುಬರುವ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಫ್ಲೋರಿನ್ ಮತ್ತು ಕ್ಲೋರಿನ್ ಧಾತುಗಳು 17ನೇ ಗುಂಪಿಗೆ ಸೇರಿವೆ. ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಕವಚಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತೆ. ಹೈಡ್ರೋಜನ್ನ ಸ್ಥಾನದ ವಿಷಯಕ್ಕೆ ಬಂದಾಗ ಒಂದು ಅಸಂಗತ ಕಂಡು ಬರುತ್ತೆ. ಏಕೆಂದರೆ ಅದನ್ನು ಮೊದಲನೇ ಆವರ್ತದ 1ನೇ ಗುಂಪು ಅಥವಾ 17ನೇ ಗುಂಪಿನಲ್ಲಿ ಇಡಬಹುದಾಗಿತ್ತು. ಆದರೆ ಏನಪ್ಪ ಅಂದರೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಅದಕ್ಕೆ ಒಂದೇ ಮೊದಲನೇ ಸ್ಥಾನವನ್ನು ನೀಡಿದರು. 2ನೇ ಆವರ್ತದಲ್ಲಿನ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿಲ್ಲ, ಆದರೆ ಅವು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿವೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಒಂದು ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕದಷ್ಟು ಹೆಚ್ಚಳಗೊಂಡಂತೆ ವೇಲೆನ್ಸ್ ಕವಚದಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆಯು ಒಂದು ಘಟಕದಷ್ಟು ಹೆಚ್ಚುತ್ತದೆ. ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಒಂದೇ ಆವರ್ತದಲ್ಲಿ ಇಡಲಾಯಿತು. ಸೋಡಿಯಮ್ಮು, ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್ಮು, ಸಿಲಿಕಾನು, ಫಾಸ್ಫರಸ್ಸು, ಸಲ್ಫರ್, ಕ್ಲೋರಿನ್ ಮತ್ತು ಆರ್ಗಾನ್ ಧಾತುಗಳ ಇಲೆಕ್ಟ್ರಾನ್ಗಳು Kl ಮತ್ತು M ಕವಚಗಳಲ್ಲಿ ಹಂಚಿಕೆಯಾಗಿರುವುದರಿಂದ ಇವುಗಳು ಆಧುನಿಕ ಆವರ್ತ ಕೋಷ್ಟಕದ 3ನೇ ಆವರ್ತಕ್ಕೆ ಸೇರಿಸಲಾಯಿತು. ಈಗ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯು 2n² ಸೂತ್ರವನ್ನು ಅವಲಂಬಿಸಿದೆ. n ಪರಮಾಣು ಬೀಜ ಕೇಂದ್ರದಿಂದ ಕವಚದ ಸಂಖ್ಯೆಯನ್ನು ಸೂಚಿಸುತ್ತೆ. ಉದಾಹರಣೆಗೆ K ಕವಚ 2 × 1² ಅಂದರೆ 2. ಮೊದಲನೇ ಆವರ್ತ 2 ಧಾತುಗಳನ್ನು ಹೊಂದಿದೆ. L ಕವಚ 2 × 2² 8. 2ನೇ ಆವರ್ತ 8 ಧಾತುಗಳನ್ನು ಹೊಂದಿದೆ. 3, 4, 5, 6 ಮತ್ತು 7ನೇ ಆವರ್ತಗಳು ಕ್ರಮವಾಗಿ 8, 18, 18, 32 ಮತ್ತು 32 ಧಾತುಗಳನ್ನು ಒಳಗೊಂಡಿದೆ. ಈಗ ಈ ಧಾತುಗಳನ್ನು ನಿರ್ದಿಷ್ಟ ಗುಂಪು ಮತ್ತು ಆವರ್ತದಲ್ಲಿ ಇಡಬೇಕಾದ್ರೆ ನಿರ್ಧರಿಸಬೇಕಾಗಿರುವಂಥ ಅಂಶಗಳು ಯಾವಪ್ಪ ಅಂದರೆ, ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವು ನಮಗೆ ಅದರ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತಿಳಿಸುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಧಾತುವಿನ ರಾಸಾಯನಿಕ ಬಂಧದ ಬಗೆ ಮತ್ತು ಬಂಧಗಳ ಸಂಖ್ಯೆಯನ್ನು ನಿರ್ಧರಿಸುತ್ತೆ. ಮೆಂಡೆಲೀವ್ ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವನ್ನು ನಿರ್ಧರಿಸಲು ಸಂಯುಕ್ತಗಳ ಸೂತ್ರಗಳನ್ನು ಆಧಾರವಾಗಿ ಬಳಸಿದ್ರು. ಅದೇ ರೀತಿ ಈ ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು ಏನಪ್ಪ ಅಂದರೆ, ಮೊದಲನೇದಾಗಿ ವೇಲೆನ್ಸಿ. ಈಗ ಪರಮಾಣುವಿನ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಆ ಧಾತುವಿನ ವೇಲೆನ್ಸಿಯನ್ನು ನಿರ್ಧರಿಸುತ್ತೆ. ಪರಮಾಣು ಗಾತ್ರ ಅಂದರೆ ಈ ಪರಮಾಣು ಗಾತ್ರ ಎಂಬ ಪದವು ಒಂದು ಪರಮಾಣುವಿನ ತ್ರಿಜ್ಯವನ್ನು ಸೂಚಿಸುತ್ತೆ. ತ್ರಿಜ್ಯ ಅಂದರೆ ಗೊತ್ತಲ್ವ ಮಕ್ಕಳೇ? ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚದ ನಡುವಿನ ಅಂತರವನ್ನು ಪರಮಾಣು ಗಾತ್ರ ಅಂತ ಕರಿತೀರಿ. ಹೈಡ್ರೋಜನ್ ಪರಮಾಣುವಿನ ಪರಮಾಣು ತ್ರಿಜ್ಯ ಎಷ್ಟಪ್ಪ ಅಂದರೆ 37 ಪಿಕೋಮೀಟರ್ ಅಂತ ಕರೀತಾರೆ. 1 ಪಿಕೋಮೀಟರ್ ಅಂದರೆ 10 ರಿಂದ 12 ಮೀಟರ್ ಅಂತ ಇದರ ಅರ್ಥ. ಹಾಗೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಚಟುವಟಿಕೆಗಳು, ಬೇರೆ ಬೇರೆ ತ್ರಿಜ್ಯಗಳನ್ನು ನೀವು ಅಂದರೆ ಬೋರಾನು, ಬೆರಿಲಿಯಮ್ಮು, ಆಕ್ಸಿಜನ್, ನೈಟ್ರೋಜನ್, ಲಿಥಿಯಂ, ಕಾರ್ಬನ್ ಇವುಗಳ ತ್ರಿಜ್ಯವನ್ನು ನಾವು ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ, ಅವುಗಳನ್ನು ಏರಿಕೆ ಕ್ರಮದಲ್ಲಿ ಮತ್ತು ಅತ್ಯಂತ ಚಿಕ್ಕ ತ್ರಿಜ್ಯ ಯಾವುದು ಅನ್ನೋದನ್ನು ನೀವು ಬರೀಬೇಕು ಮಕ್ಕಳೇ. ಹಾಗೆ ನಾವು ಇಲ್ಲೂ ಸಹ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಹಾಗೆ 3ನೇ ಆವರ್ತದ ಧಾತುಗಳನ್ನು ಪರೀಕ್ಷಿಸಿ ಅವುಗಳನ್ನು ಲೋಹಗಳು ಮತ್ತು ಅಲೋಹಗಳಾಗಿ ವರ್ಗೀಕರಿಸಿ ಅಂತ ನಿಮಗೆ
ಚಟುವಟಿಕೆಯನ್ನು ನೀಡಿದ್ದಾರೆ ಮಕ್ಕಳೇ. ಹಾಗೆ ನಾವು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಂದು ಅಂಕುಡೊಂಕಾದ ಅಂದರೆ ಜಿಗ್ಜ್ಯಾಕ್ ಇರುವಂತಹ ಚಿಹ್ನೆಯನ್ನು ನಾವು ಕಾಣ್ಬೋದು. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಜಿಗ್ಜ್ಯಾಕ್ ಒಂದು ಇದನ್ನು ಅಂದರೆ ಜಿಗ್ಜ್ಯಾಕ್ ಇರುವಂತಹ ಒಂದು ಇದನ್ನು ನಾವು ನೋಡ್ಬೋದು ಅದರೊಳಗೆ. ಹಾಗೆ ಗೆರೆಯನ್ನು ಹಾಕಿರ್ತಾರೆ ಜಿಗ್ಜ್ಯಾಕ್. ಗೆರೆಯ ಅಂಚಿನ ಧಾತುಗಳಾದ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲ್ಲೂರಿಯಂ ಮತ್ತು ಪೊಲೋನಿಯಂಗಳು ಇವೆರಡರ ನಡುವೆ ಲಕ್ಷಣಗಳನ್ನು ತೋರಿಸುತ್ತವೆ ಮತ್ತು ಅವುಗಳನ್ನು ಲೋಹಾಭ ಅಂತ ಕರೀತಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಧಾತುಗಳು ಲೋಹ ಮತ್ತು ಅಲೋಹಗಳ ಎರಡು ಗುಣಗಳನ್ನು ಪ್ರದರ್ಶಿಸ್ತವೆ. ಸೊ ಆದ್ದರಿಂದ ಇವುಗಳಿಗೆ ಲೋಹಾಭಗಳು ಅಂತ ಕರೀತಾರೆ. ಹಾಗೆ ನಾವು ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಆಲೋಚಿಸಿ, ಉತ್ತರಿಸಿ ಅಂತ ಇದ್ದಾವೆ ಮಕ್ಕಳೇ, ಅವುಗಳನ್ನು ನೀವು ನೋಡ್ಕೊಳ್ತಾ ಇರಬೇಕು. ಹಾಗೆ ಈ ವಿದ್ಯುತ್ ಋಣೀಯತೆ ಅಂದರೆ ಏನು ಅನ್ನೋದನ್ನು ಈಗ ವಿದ್ಯುತ್ ಋಣೀಯತೆಯ ಪ್ರವೃತ್ತಿ ತೋರ್ಪಡಿಸುವಂತೆ ಅಲೋಹಗಳು ಆವರ್ತ ಕೋಷ್ಟಕದ ಬಲಬದಿಯ ಮೇಲ್ಭಾಗದಲ್ಲಿ ಕಂಡುಬರ್ತವೆ. ಈ ಪ್ರವೃತ್ತಿಗಳು ಧಾತುಗಳಿಂದ ಉಂಟಾಗುವ ಆಕ್ಸೈಡ್ಗಳ ಲಕ್ಷಣವನ್ನು ಊಹಿಸಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಸೊ ಯಾಕಂದರೆ ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಮತ್ತು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಆಗಿರ್ತವೆ ಅನ್ನೋದು ನಮ್ಗೆ ಈಗಾಗಲೇ ತಿಳಿದಿದೆ ಅಲ್ಲ ಮಕ್ಕಳೇ. ಹಾಗೆ ಈ ಆವರ್ತ ಕೋಷ್ಟಕದಲ್ಲಿ ಹೇಗೆ ಇವುಗಳನ್ನೆಲ್ಲ ಇಟ್ಟರು ಅನ್ನೋದನ್ನು ನಾವು ಈ ಪುಸ್ತಕದಲ್ಲಿ ಎಲ್ಲ ನಾವು ತಿಳ್ಕೊಳ್ತೀವಲ್ಲ ಮಕ್ಕಳೇ. ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ ಮಕ್ಕಳೇ.